ನಮಸ್ಕಾರ, ನ್ಯೂಸ್ ಫಸ್ಟ್ ಪ್ರಾಪರ್ಟಿಗೆ ಸ್ವಾಗತ. ನಾನು ಉಷಾ. ಈಗಾಗಲೇ ಬೆಲೆ ಏರಿಕೆಯಿಂದ ಹೈರಾಣಾಗಿರೋ ಜನತೆಗೆ ರಾಜ್ಯ ಸರ್ಕಾರ ಮತ್ತೊಂದು ಬಿಗ್ ಶಾಕ್ ನೀಡೋದಕ್ಕೆ ರೆಡಿಯಾಗಿದೆ. ದಿನನಿತ್ಯದ ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಕರೆಂಟ್ ಬಿಲ್ ಮತ್ತು ವಾಟರ್ ಬಿಲ್ ಏರಿಕೆಯಿಂದ ಕಷ್ಟಪಡ್ತಾ ಇರೋ ಈ ಟೈಮ್ನಲ್ಲಿ ಸ್ವಂತ ಮನೆಯ ಕನಸು ಕಾಣ್ತಾ ಇರೋರಿಗೆ ಇದು ನಿಜಕ್ಕೂ ಬ್ಯಾಡ್ ನ್ಯೂಸ್. ಹೌದು, ರಾಜ್ಯದಾದ್ಯಂತ ಸೈಟ್, ಮನೆ ಮತ್ತು ಫ್ಲಾಟ್ಗಳ ಸರ್ಕಾರಿ ಮಾರುಕಟ್ಟೆ ಮೌಲ್ಯ ಅಂದ್ರೆ ಗೈಡ್ಲೈನ್ ವ್ಯಾಲ್ಯೂ ಶೀಘ್ರದಲ್ಲೇ ಗಗನಕ್ಕೆ ಏರಲಿದೆ. ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಬರೋ ಏಪ್ರಿಲ್ ತಿಂಗಳಿಂದ ಗೈಡ್ಲೈನ್ಸ್ ವ್ಯಾಲ್ಯೂ ಅಂದ್ರೆ ಮೌಲ್ಯಮಾಪನ ದರ ಬರೋಬ್ಬರಿ 15% -30% ಹೆಚ್ಚಳವಾಗುವ ಸಾಧ್ಯತೆ ಇದೆ. ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಈಗಾಗಲೇ ಈ ಕುರಿತು ಪ್ರಕ್ರಿಯೆ ಶುರು ಮಾಡಿದ್ದು, ಕೃಷಿ ಮತ್ತು ಕೃಷಿಯೇತರ ಲ್ಯಾಂಡ್ಗಳ ಸರ್ಕಾರಿ ಮೌಲ್ಯ ಕೂಡ ಏರಿಕೆಯಾಗಲಿದೆ. ಇದರಿಂದಾಗಿ ನೀವು ಸೈಟ್ ಅಥವಾ ಲ್ಯಾಂಡ್ ಖರೀದಿ ಮಾಡಬೇಕು ಅನ್ಕೊಂಡಿದ್ರೆ ಇನ್ಮುಂದೆ ನಿಮ್ಮ ಜೇಬಿಗೆ ಇನ್ನೂ ಹೆಚ್ಚಿನ ಕತ್ತರಿ ಬೀಳುವುದು ಗ್ಯಾರಂಟಿ. ಸರ್ಕಾರ 2019ರಲ್ಲಿ 15% ಮತ್ತು 23ರಲ್ಲಿ 12% ಗೈಡ್ಲೈನ್ ವ್ಯಾಲ್ಯೂ ಹೆಚ್ಚಳ ಮಾಡಿತ್ತು. ಆದರೆ ಈಗ 2026ರಲ್ಲಿ ಏಕಾಏಕಿ 30% ಹೆಚ್ಚಳ ಮಾಡೋಕೆ ಹೊರಟಿರೋದು ಮಧ್ಯಮ ವರ್ಗದ ಅಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ದೊಡ್ಡ ಆಘಾತವಾಗಿದೆ. ಕಷ್ಟಪಟ್ಟು ಹಣ ಕೂಡಿಟ್ಟು ಒಂದು ಸಣ್ಣ ಸೈಟ್ ಅಥವಾ ಫ್ಲಾಟ್ ತಗೋಬೇಕು ಅನ್ನೋ ಸಾಮಾನ್ಯ ಜನರ ಪ್ಲಾನಿಂಗ್ ಈಗ ಉಲ್ಟಾ ಆಗೋ ಲಕ್ಷಣ ಕಾಣ್ತಾ ಇದೆ. ಇನ್ನು ಈ ಗೈಡ್ಲೈನ್ಸ್ ವ್ಯಾಲ್ಯೂ ಹೆಚ್ಚಳವಾದರೆ ಅದರ ನೇರ ಇಂಪ್ಯಾಕ್ಟ್ ಮಾರುಕಟ್ಟೆ ಬೆಲೆಯ ಮೇಲೆ ಬೀರುತ್ತೆ. ಸರ್ಕಾರಿ ರೇಟ್ ಜಾಸ್ತಿ ಆದ ಕೂಡಲೇ ಸೈಟ್ ಮತ್ತು ಫ್ಲಾಟ್ಗಳ ಮಾರ್ಕೆಟ್ ವ್ಯಾಲ್ಯೂ ಕೂಡ ಆಟೋಮ್ಯಾಟಿಕ್ ಆಗಿ ರೈಸ್ ಆಗುತ್ತೆ. ಇದರ ಜೊತೆಗೆ ಸ್ಟ್ಯಾಂಪ್ ಡ್ಯೂಟಿ, ರಿಜಿಸ್ಟ್ರೇಷನ್ ಫೀ ಮತ್ತು ಸರ್ಚ್ ಚಾರ್ಜ್ ಅಂತ ಕೂಡ ಗಣನೀಯವಾಗಿ ಏರಿಕೆ ಆಗುತ್ತೆ. ಪರಿಣಾಮವಾಗಿ ಮನೆ ಖರೀದಿಸೋರು ಈಗ ಕಟ್ಟುವುದಕ್ಕಿಂತ ದ್ವಿಗುಣ ಹಣವನ್ನ ಸ್ಟ್ಯಾಂಪ್ ಡ್ಯೂಟಿ ರೂಪದಲ್ಲಿ ಕಟ್ಟಬೇಕಾದ ಪರಿಸ್ಥಿತಿ ಬರಬಹುದು. ಒಟ್ನಲ್ಲಿ ಒಂದ್ ಕಡೆ ಪೆಟ್ರೋಲ್, ಡೀಸೆಲ್ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಇನ್ನೊಂದ್ ಕಡೆ ಈ ರೀತಿ ಟ್ಯಾಕ್ಸ್ ಮತ್ತು ಫೀಸ್ಗಳ ಹೊರೆ. ಜನಸಾಮಾನ್ಯರ ಬದುಕು ಇನ್ಮುಂದೆ ತುಂಬಾ ಟಫ್ ಆಗಲಿದೆ. ತಮಗೊಂದು ಸೂರು ಬೇಕು ಅನ್ನೋ ಸಾಮಾನ್ಯ ಜನರ ಕನಸು ಈ ನಿರ್ಧಾರದಿಂದ ಇನ್ನೂ ದೂರ ಸರಿಯುವ ಭೀತಿ ಎದುರಾಗಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇಂಥದ್ದೇ ಲೇಟೆಸ್ಟ್ ಅಪ್ಡೇಟ್ಗಾಗಿ ನ್ಯೂಸ್ ಫಸ್ಟ್ ಪ್ರಾಪರ್ಟಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಇನ್ಫಾರ್ಮೇಷನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.